ರಾಮಕೃಷ್ಣ ಅವರೇ, ಚಂದ್ರಿಕಾ ಅವರೇ. ನಮ್ ಪ್ರಾಣಕ್ಕೆ ಇವನು ಬಾ, ಪ್ರಶಾಂತವಾಗಿರೋಕೆ ಬಿಡಲ್ಲ. ಹೌದು, ಬೆಂಗಳೂರಲ್ಲಿ ಇದ್ದಷ್ಟು ಹೊತ್ತು ಗಂಗಾನ ಎಲ್ಲಿ ನೋಡ್ತಾನೋ ಅಂತ ಟೆನ್ಷನ್ ಪಟ್ವಿ. ಇಲ್ಲಿ ಕೂಡ ಅದೇ ಟೆನ್ಷನ್. ಚಂದ್ರಿಕಾ ಅವರೇ, ರಾಮಕೃಷ್ಣ ಅವರೇ, ಏನು ನಮ್ಮನ್ನ ಪ್ರಶಾಂತವಾಗಿರೋಕೆ ಬಿಡಲ್ವಾ? ನಾನು ಹೇಳೋದು ಕೇಳಿದ್ರೆ ನಿಮ್ಗೆ ಸ್ವಲ್ಪನೂ ಪ್ರಶಾಂತತೆ ಇರಲ್ಲ. ಮತ್ಯಾವ್ ಕೆಟ್ಟ ಸುದ್ದಿ ತಂದಿದ್ಯೋ? ಗಂಗಾ ಮೇಡಮ್ ಅವ್ರನ್ನ ನೋಡ್ದೆ. ಏನು ಗಂಗಾ ನೋಡಿದ್ಯಾ? ಯಾವಾಗ ನೋಡಿದ್ಯೋ? ಆಗ್ಲೇ ನೋಡ್ದೆ. ಅಂದ್ರೆ ನಿನ್ಗೆಲ್ಲ ಗೊತ್ತಾಗೋಯ್ತಾ? ಎಲ್ಲ ಅಲ್ಲ, ಆದ್ರೆ ಸ್ವಲ್ಪ ಗೊತ್ತಾಯ್ತು. ಎಷ್ಟ್ ಗೊತ್ತು? ಅವ್ರು ಗಂಗಾ ಮೇಡಮ್ ಅಲ್ಲ, ನಿತ್ಯ ಮೇಡಮ್ ಅಂತ. ಅಂದ್ರೆ ಗಂಗಾ ಆಗಿರೋ ನಿತ್ಯ ನೋಡಿದ್ಯಾ? ಗಂಗಾ ಮೇಡಮ್ ಆತ್ಮನ ನೋಡಿದೆ. ಆತ್ಮನ? ಹೌದು, ಆತ್ಮದ ರೂಪದಲ್ಲಿ ಗಂಗಾ ಮೇಡಮ್ ಅವರು ನನ್ನ ಜೊತೆ ಮಾತಾಡಿದ್ರು. ಆಮೇಲೆ ನಿತ್ಯ ಅವ್ರನ್ನ ನೋಡ್ದೆ. ಮೊದಲು ಗಂಗಾ ಮೇಡಮ್ ಅವ್ರನ್ನ ನಿತ್ಯ ಅವರೇ ಅನ್ಕೊಂಡೆ, ಆದ್ರೆ ಅಲ್ಲ. ನಿತ್ಯ ಅವರು ಬೇರೆ ಜಾಗದಲ್ಲಿದ್ರು, ಗಂಗಾ ಮೇಡಮ್ ಬೇರೆ ಜಾಗದಲ್ಲಿದ್ರು. ಅವಾಗ ಅರ್ಥ ಆಯ್ತು, ನಾನ್ ನೋಡಿದ್ದು ಗಂಗಾ ಮೇಡಮ್ ಅವರ ಆತ್ಮನ ಅಂತ. ಅಂದ್ರೆ ಇವನು ನಿಜವಾಗ್ಲೂ ಗಂಗಾನ ನೋಡಿದಾನೆ ಚಂದ್ರಿಕಾ? ನೋಡಿದ್ರೆ ನೋಡ್ಲಿ ಬಿಡಿ, ಗಂಗಾನ ಆತ್ಮ ಅನ್ಕೊಂಡಿದ್ದಾನೆ. ಅವ್ನ ಆಬ್ರ ಮೇಲೆ ಇರೋಕ್ ಬಿಡೋಣ. ಏನ್ರಿ ನೀವು, ನಾನು ಇಷ್ಟು ದೊಡ್ಡ ವಿಷಯ ಹೇಳ್ತಿದ್ರೆ ನಿಮ್ಮಲ್ಲಿ ನೀವೇ ಗುಸುಗುಸು ಅಂತಿದ್ದೀರಾ? ಅಂದ್ರೆ ಇದು ಆತ್ಮದ ವಿಷಯ ಅಲ್ವೇನೋ? ಭಯ ಆಗಿ ಧೈರ್ಯ ಹೇಳ್ಕೊತಿದೀವಿ. ಆತ್ಮಗಳಿಗೆ ಮನುಷ್ಯರು ಭಯ ಪಡಬೇಕೆ ಹೊರತು ನೀವ್ಯಾಕೆ ಭಯ ಪಡ್ತೀರಾ? ಈ ರಾತ್ರಿ ಹುಷಾರು. ಆ ಹೆಜ್ಜೆ ಶಬ್ದ ಕೂಡ ಗಂಗಾ ಮೇಡಮ್ ಅವ್ರ ಆತ್ಮದೇ ಆಗಿರ್ಬೋದು. ಆಮೇಲೆ ನಿಮ್ ಇಷ್ಟ. ಚಂದ್ರಿಕಾ, ಇವನ್ನ ಏನ್ ಮಾಡೋಣ? ಅಬ್ಬಾ, ಇವನ್ ವಿಷಯ ಬಿಡ್ರಿ. ಮೊದ್ಲು ಗಂಗಾ ವಿಷಯ ಎಲ್ರಿಗೂ ಗೊತ್ತಾಗದೆ ಇರೋ ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಹೌದು, ಆ ಎಸಿಪಿಗೆ ಗಂಗಾ ಇದ್ದಾಳೆ ಅನ್ನೋ ಡೌಟ್ ಬಂದಿದೆ. ಇವಾಗ ಇವನು ಗಂಗಾನ ಆತ್ಮ ಅಂತಿದ್ದಾನೆ. ನಾಳೆ ಇನ್ಯಾರಾದ್ರೂ ಗಂಗಾನ ನೋಡಿ ಕನ್ಫರ್ಮ್ ಮಾಡ್ಬೋದು. ಅದಕ್ಕೆ ಗಂಗಾ ಮೇಲೆ ಫೋಕಸ್ ಮಾಡ್ಬೇಕು. ಗಂಗಾ ಈ ಊರಿಗೆ ಬಂದ್ಲು, ಈ ಮನೆಗ್ ಬಂದ್ಲು. ಮನೇಲಿ ಯಾರಿಗೆ ಗೊತ್ತಾದ್ರೂ ನಮ್ಗೆ ಅಪಾಯನೇ ರೀ. ಬೆಂಗಳೂರಲ್ಲಿ ತಪ್ಪಿಸ್ಕೊಂಡ್ವಿ ಅಂದ್ರೆ ಇಲ್ಲಿ ಸಿಕ್ಕಾಕೊಳ್ಳೋ ತರ ಇದೀವಿ. ಏನ್ ಮಾಡೋಣ ಮತ್ತೆ? ಏನಾದ್ರೂ ಐಡಿಯಾ ಇದ್ರೆ ಹೇಳು. ನಿಮ್ ಹತ್ರ ಇದೆಯಾ ಐಡಿಯಾ? ಇಲ್ದೇನೆ ಅಲ್ವಾ ನಿನ್ನ ಕೇಳಿದ್ದು? ನನ್ನ ಹತ್ರನೂ ಇಲ್ಲ. ಎಲ್ಲ ಮುಚ್ಕೊಂಡು ಯೋಚನೆ ಮಾಡಿ. ಇಲ್ಲಿ ನೋಡು, ನಿನ್ ಫ್ರಸ್ಟ್ರೇಷನ್ ನನ್ ಮೇಲೆ ತೋರಿಸ್ಬೇಡ. ಇರೋ, ಐಡಿಯಾ ಯೋಚನೆ ಮಾಡ್ತೀನಿ. ಅಮ್ಮ ಏನು ಹೇಳ್ತಾಳೋ? ನೀ ಕೂಡ ಅದೇ ಹೇಳ್ತೀಯಲ್ಲ, ಯಾಕೆ? ಅಮ್ಮ ಇಲ್ಲೇ ಹುಟ್ಟು ಬೆಳೆದಿರೋದಿಕ್ಕೆ ಹಳೇದನ್ ಮರ್ತೋಗೋಕಿನ್ನ ಮುಂಚೆ ಆ ಮನೇನ ಆ ಮನುಷ್ಯನ ನೋಡಿರ್ತಾಳೆ. ಅದೇನ್ ದೊಡ್ಡ ವಿಷಯ ಅಲ್ಲ. ಮತ್ತೆ ರಿಂಗು? ಆ ವಿಷಯ ಮರ್ತೋಗೋ ಅನ್ನಲ್ಲ. ಎಷ್ಟಲ್ಲಿ ಹೇಳ್ಬೇಕು ನಿಂಗೆ? ಯಾಕೆ ಕೋಪ ಮಾಡ್ಕೋತಿದ್ಯಾ ಅಬ್ಬಿ? ಅನಾವಶ್ಯಕವಾದ ವಿಷಯದಲ್ಲಿ ತಲೆ ಹಾಕೋದು ಅಂದ್ರೆ ಹೇಳಿ ಕಷ್ಟಗಳನ್ನ ತಂದ್ಕೊಳ್ಳೋದಂತ ತಾತ ಹೇಳಿದ್ರಲ್ಲಮ್ಮ. ದಿವ್ಯಾ ಆ ಕೆಲಸನೇ ಮಾಡ್ತೀಯಾಳೆ. ನಾನೇ ಅಮ್ಮಂಗ್ ಕಷ್ಟ ತಗೊಂಡ್ ಬರ್ಲಿಲ್ಲ. ವಿಷಯ ಹೇಳಿದ್ರೆ ಅಮ್ಮಂಗ್ ಉಪಯೋಗ ಆಗುತ್ತೆ ಅಂತ ಹೇಳ್ದೆ. ಯಾವ ವಿಷಯ? ಏನಿಲ್ಲ ಅಮ್ಮ, ನೀ ಕೂಡ ಊಟ ಮಾಡು. ನಾನು ಆಮೇಲೆ ತಿಂತೀನಿ, ನೀವ್ ತಿನ್ನಿ. ಅಯ್ಯಯ್ಯೋ, ಪಕ್ಕದ ಮನೆಯವ್ರ ಹತ್ರ ಮೊಸರು ತಗೊಂಡ್ ಬರಕ್ ಮರ್ತು ಹೋದೆ. ಈಗ್ಲೇ ತರ್ತೀನಿ, ಕೈ ತೊಳ್ಕೊಬೇಡಿ. ದಿವ್ಯಾ ಇರು, ಮೆಲ್ಗೆ ಊಟ ಮಾಡು. ನನ್ಗೇನ್ ಬೇಡ, ನೀನ್ ನನ್ಗೆ ಬೈದೆ ಅಲ್ವಾ? ಸಾರಿ ದಿವ್ಯಾ, ಊಟ ಮಾಡು. ಅಮ್ಮನ್ಗೆ ಒಳ್ಳೇದಾಗುತ್ತೆ ಅಂತಾನೆ ಅಲ್ವಾ ನಾನು ರಿಂಗ್ ವಿಷಯ ಹೇಳೋಣ ಅನ್ಕೊಂಡಿದ್ದು. ಖಂಡಿತ ಹೇಳೋಣ, ಆದ್ರೆ ಇವಾಗಲ್ಲ. ಮತ್ತಿನ್ಯಾವಾಗ? ಎಲ್ರು ಇಲ್ಲೇ ಇದ್ದಾರೆ ಅಂತ ಅಮ್ಮ ಹೇಳ್ತಿದ್ರಲ್ವಾ? ಈಗಲೇ ಅಮ್ಮನ್ಗೆ ಈ ವಿಷಯ ಹೇಳಿದ್ರೆ ಅದ್ರ ಬಗ್ಗೆ ಅಮ್ಮ ತಿಳ್ಕೊತಾರೆ ಅಲ್ವಾ? ಅಮ್ಮನ್ಗೂ ಒಳ್ಳೇದಾದ್ರೆ ನಮಗೂ ಒಳ್ಳೇದೇ ಅಲ್ವಾ? ಸರಿ, ಇವತ್ ಬೇಡ, ನಾಳೆ ಹೇಳೋಣ. ನಾಳೆ ಹೇಳೋಣ ಅನ್ನಲ್ಲ, ಊಟ ಮಾಡು. ನಾಳೆ ತಪ್ಪದೆ ಹೇಳ್ಬೇಕು, ಇಲ್ಲಾಂದ್ರೆ ನನ್ ಮೇಲೆ ಆಣೆ. ತಪ್ಪದೆ ಹೇಳ್ತೀನಿ, ತಿನ್ನು.
ಚಂದ್ರಿಕಾ ಹ್ಮ್ ಚಂದ್ರಿಕಾ ಚಂದ್ರಿಕಾ ಹ್ಮ್ ಹೇಳ್ ಚಂದ್ರಿಕಾ. ಬಾ ಯಾಕ್ರಿ? ನೀರ್ ಬೇಕಾ? ಪಕ್ಕದಲ್ಲೇ ಇದೆ, ಕುಡೀರಿ. ಅಬ್ಬಾ, ಬಾಟ್ಲಿ ಖಾಲಿ ಇದೆ ಕಣೆ. ಹೊರಗಡೆ ಹೋಗಿ ತಗೊಂಬನ್ರಿ. ಅಯ್ಯೋ ನನ್ಗೆ ಭಯ ಕಣೆ. ಹಾಗಾದ್ರೆ ಹಾಗೆ ಮಲ್ಕೊಳ್ಳಿ. ಮನೇಲಿ ಕೂಡ ಭಯ ಆದ್ರೆ ಹೇಗೆ? ದಯೆ ಇಲ್ದ್ರು ಹೆಂಡ್ತಿ ದೆವ್ವಕ್ಕಿಂತ ಅಪಾಯ. ಮಲ್ಕೋ.